कृष्णाय यादवेन्द्राय ज्ञानमुद्राय योगिने नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताय पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ओं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय जन्मो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ओम अथातो ब्रह्म जिज्ञासा। ओम ಶ್ರೀಗುರುಭ್ಯೋ ನಮಃ ಹರಿ ಓಂ. ದುರ್ಯೋಧನ ಯಾವಾಗ ಹೇಳಿದ್ನ ಧೃತರಾಷ್ಟ್ರನಿಗೆ, ನಾವೆಲ್ಲ ಸತ್ತೋಗ್ತೀವಿ, ನಮ್ಮ ಹೆಣಗಳನ್ನು ನೋಡಿ ನೀನು ಪಾಂಡವರ ಜೊತೆಗೆ ಸಂತೋಷವಾಗಿರು ಅಂತ ಹೇಳುವಾಗ ಧೃತರಾಷ್ಟ್ರ ಕರಗ್ತಾನೆ. ಆಗ ಹೇಳ್ತಾನೆ ದುರ್ಯೋಧನಿಗೆ, ಅರೆ ದುರ್ಯೋಧನ, ನಾನು ಮನಸ್ಸಿದ್ದರೂ ಈಗ ಪರಿಸ್ಥಿತಿ ಹೇಗೆ ಉಂಟು ಅಂತ ಹೇಳಿದರೆ ಎಲ್ಲರಿಗೂ ಪಾಂಡವರು ಬೇಕು ಅಂತಿದೆ. ಮಹಾಪರಾಕ್ರಮಿಗಳವರು, ಅವರನ್ನು ಎದುರು ಹಾಕ್ಕೊಂಡು ಅವರನ್ನು ಗಡೀಪಾರು ಮಾಡೋದು ಅಂತ ಹೇಳಿದರೆ ಅದು ಆಗದ ಮಾತು. ಯಾವುದು ಆಗ್ತದೆ ಅದನ್ನೇ ಯೋಚನೆ ಮಾಡಬೇಕು, ಯಾವುದು ಆಗೋದಿಲ್ವೋ ಅದನ್ನು ಯಾಕೆ ಯೋಚನೆ ಮಾಡ್ತಿ ಅಂತ ಹೇಳುವಾಗ ದುರ್ಯೋಧನ ಹೇಳ್ತಾನೆ, ನೀವು ಮನಸ್ಸು ಮಾಡಿದ್ರಲ್ವಾ, ಉಳಿದದ್ದೆಲ್ಲ ನಾನು ಮಾಡ್ತೀನಿ ಅಂತ. ಏನು ಅವನ ಪ್ಲ್ಯಾನ್ ಏನಿದೆ ಎಲ್ಲ ಹೇಳ್ತಾನೆ. ಸೊ ಏನಂತ ಹೇಳಿದ್ರೆ, ನಾನು ಇವನನ್ನು ಒಳಗಾಕೊಂಡಿದ್ದೇನೆ. ಯಾರನ್ನ? ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮನನ್ನು. ಸೊ ಅಶ್ವತ್ಥಾಮನನ್ನು ಒಳಗಾಕೊಂಡ ಕಾರಣ ಏನಾಯಿತು? ದ್ರೋಣಾಚಾರ್ಯರು ನಮ್ಮ ಬಲೆಗೆ ಬಿದ್ದರು. ಅಶ್ವತ್ಥಾಮನ ಮಾವ ಕೃಪಾಚಾರ್ಯರು ನನ್ನ ಬಲೆಗೆ ಬಿದ್ದರು. ದ್ರೋಣಾಚಾರ್ಯರು ಮತ್ತು ಕೃಪಾಚಾರ್ಯರು ಹೇಳಿದಾಗೆ ಭೀಷ್ಮಾಚಾರ್ಯರು ಕೇಳುವುದು ಅದು ಗೊತ್ತಿದ್ದದೆ. ಆದ್ದರಿಂದ ಅವರೂ ನನ್ನ ಕಡೆಗೆ ಈಗ ಒಲವು ತೋರಿಸಿದ್ದಾರೆ. ಆಮೇಲಿಂದ ಈ ಸೈನಿಕರಿದ್ದಾರಲ್ಲ, ಎಲ್ಲ ಅವರ ಲೀಡರ್ಗಳನ್ನೆಲ್ಲ ಹಿಡಿದು ಅವರಿಗೆಲ್ಲ ಕೊಡುವಂಥದ್ದನ್ನು ಕೊಟ್ಟು, ಮೇಜಿನ ಮೇಲಿಂದ ಏನೆಲ್ಲ ಕೊಡಲಿಕ್ಕೆ ಆಗ್ತದೋ ಸೊ ಪ್ರಶಸ್ತಿಗಳೆಲ್ಲ ಮೇಜಿನ ಮೇಲಿಂದ ಕೊಡುವಂಥದ್ದು, ಈ ಯಾವುದೆಲ್ಲ ಬಾಕಿದ್ದೆಲ್ಲ ಆಮಿಷಗಳನ್ನು ಒಡ್ಡುವಂಥದ್ದು, ದಾನಗಳನ್ನೆಲ್ಲ ಕೊಡುವಂಥದ್ದು ಮೇಜಿನ ಅಡಿಯಲ್ಲಿ. ಸೊ ಹೀಗೆ ಎಲ್ಲ ಕೊಟ್ಟು ಅವರನ್ನು ವಶ ಮಾಡಿಕೊಂಡಿದ್ದೇನೆ. ಪ್ರಾಯ ವಶಃ ಅಂತೇಳಿದರೆ ಸುಮಾರಿಗೆ ಆ ಎಲ್ಲ ಸೈನಿಕರು, ನಮ್ಮ ಸೈನಿಕರು ಎಲ್ಲ ನನ್ನ ಪಾರ್ಟಿಯಲ್ಲೇ ಬಂದುಬಿಟ್ಟಿದ್ದಾರೆ. ಆಮೇಲಿಂದ ಕರ್ಣನನ್ನು ನಾನು ಏನು ಮಾಡಿದ್ದು, ಅದು ಸಹ ಹೀಗೆ ದಾನಮಾನೈಹಿ, ಹೇಗೆ ಸೈನಿಕರನ್ನು ಒಳಗೆ ಹಾಕ್ಕೊಂಡಿದ್ದೇನೋ ಕರ್ಣನನ್ನು ಹಾಗೆ ಅವನನ್ನು ಅಂಗದೇಶದ ಅಧಿಪತಿ ಅಂತ ಹೇಳ್ಕೊಂಡು ಯಾಕೆ ಮಾಡಿದ್ದು? ಯಾಕಂತೇಳಿದರೆ ಅವನು ಪ್ರದರ್ಶನ ನೋಡಿದಲ್ವ ನಾನು ಅವತ್ತು. ಯಾಕಂತೇಳಿದರೆ ಆ ಪ್ರದರ್ಶನ ಹೇಗಿತ್ತದು? ಅರ್ಜುನನ ಪ್ರದರ್ಶನಕ್ಕಿಂತಲೂ ಮಿಗಿಲಾಗಿತ್ತು. ಆ ಯೋಚನೆ ನಾನು ಆಗಲೇ ಮಾಡಿಬಿಟ್ಟೆ. ಅರ್ಜುನನ ಎದುರು ನನ್ನ ಪಕ್ಷದಲ್ಲಿ ಹೋರಾಡಲಿಕ್ಕೆ ಒಬ್ಬ ಜನ ಬೇಕಿತ್ತಲ್ಲ, ಈ ಜನ ಸಿಕ್ಕಿತು ಕರ್ಣ. ಅವನಿಗೆ ಆಗಲೇ ಒಂದು ನಿಮಿಷದೊಳಗೆ ಅಂಗದೇಶದ ರಾಜ ಅಂತ ಹೇಳಿಬಿಟ್ಟು ಅಭಿಷೇಕ ಮಾಡಿಬಿಟ್ಟೆ. ಈಗ ಏನು, ಕರ್ಣ ನನ್ನ ಪಕ್ಷದಲ್ಲಿ ಶಾಶ್ವತವಾಗಿ ನನ್ನ ಮಿತ್ರನಾಗಿ ಬಿಟ್ಟಿದ್ದಾನೆ. ಹಾಗಾದರೆ ನೋಡಿ, ಎಲ್ಲರನ್ನೂ ಒಳಗಾಕೊಂಡಿದ್ದೇನೆ ಈ ಥರ. ಇನ್ಯಾರು ಉಳ್ಕೊಂಡಿದ್ದು? ಭೀಮನಿಗೋಸ್ಕರ ಅವತ್ತು ದುರ್ವಾಸರ ಸೇವೆ ಮಾಡಿ 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 ದುರ್ವಾಸರನ್ನು ಕರಗಿಸಿ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ ಗೊತ್ತೇ ಆಗಲಿಲ್ಲ ದುರ್ವಾಸರಿಗೆ. ಇವ ಎಂಥ ಧೂರ್ತ ಅಂತ ಗೊತ್ತಾಗಲಿಲ್ಲ. ಸೊ ರುದ್ರದೇವರ ಅಂಶ, ನಾನು ರುದ್ರದೇವರನ್ನೇ ಗಟ್ಟಿ ಹಿಡ್ಕೊಂಡದ್ದು. ಅಶ್ವತ್ಥಾಮಾಚಾರ್ಯರು ಕೂಡ ರುದ್ರದೇವರದ್ದೇ ಅಂಶ. ಇಲ್ಲಿ ಈ ದೂರ್ವಾಸರು ಕೂಡ ರುದ್ರದೇವರದ್ದೇ ಅಂಶ. ಸೊ ದೂರ್ವಾಸರಿಂದ ನಾನು 3000 ಮಂತ್ರ ಪಡ್ಕೊಂಡಿದ್ದೇನೆ. 3000 ಮಂತ್ರ ಪಡ್ಕೊಂಡಿದ್ದೇನೆ. ಒಂದೇ ನಿಮಿಷ. ದೂರ್ವಾಸರಿಂದ 3000 ಮಂತ್ರ ಪಡ್ಕೊಂಡಿದ್ದೇನೆ. ಯಾಕೆ ಪಡ್ಕೊಂಡಿದ್ದು ನಾನು ಆ ಮಂತ್ರವನ್ನು ನಾನು ಉಪಯೋಗಿಸಲಿಲ್ಲ. ಯಾಕೆ? ಹಾಗೇ ಇಟ್ಟಿದ್ದೇನೆ ಆ ಮಂತ್ರಗಳನ್ನು. ಇದನ್ನು ಉಪಯೋಗಿಸಿದರೆ ಏನಾಗುತ್ತೆ ಅಂತ ಹೇಳಿದರೆ ಈ ಮಂತ್ರಗಳ ಏನು ತೇಜಸ್ಸು ಕಡಿಮೆ ಆಗ್ತದೆ ಅಂತ ಹೇಳಿಬಿಟ್ಟು ಅದೇ ಹಾಗೆ ಇಟ್ಕೊಂಡಿದ್ದೇನೆ. ಇದನ್ನು ಭೀಮನಿಗೋಸ್ಕರ, ಅಂದರೆ ಭೀಮನನ್ನು ಕೊಲ್ಲಲಿಕ್ಕೋಸ್ಕರನೇ ಈ ಮಂತ್ರಗಳನ್ನು ಉಪಯೋಗಿಸೋದು, ಮಂತ್ರದ ಬಲದಿಂದ ಅಂತ ಅಲ್ಲಿವರೆಗಾಗಿದೆ. ಅಂತೇಳಿದರೆ ಇಡೀ ಪಾಂಡವರನ್ನೆಲ್ಲ ಹೇಗೆ ಒಂದು ಹಿಡಿಮುಡಿ ಕಟ್ಟಬೇಕು ಎಲ್ಲ ವ್ಯವಸ್ಥೆ ಮಾಡಿದ್ದಾನೆ ದುರ್ಯೋಧನ. ಸೊ ಅಲ್ಲಿಂದ ನೆಕ್ಸ್ಟ್ ಶ್ಲೋಕ, ಬಹುಶಃ ವೈರಾರಿ ಇಲ್ಲ ಅಂತ ಕಾಣ್ತದೆ. ಸುಲೋಚನಕ ಓದುವರ?
ನೆಕ್ಸ್ಟ್ ಶ್ಲೋಕ 17ನೇ ಶ್ಲೋಕ. ತೇ ವೀರ್ಯದ ವಿಜಯದ ಅಪಿ ಹಾಂ ತೇ ವೀರ್ಯದ ವಿಜಯದ ಅಪಿ ವನ್ನಿವಾರಿ ಸ್ತಂಭಾದಿದ ಸಕಲ ದೇವ ನಿಕಾಯ ರೋಧಾ ವೃಷ್ಟ್ಯಾದಿ ಅಭೀಪ್ಸಿತ ಸಮಸ್ತಕರ ಅಮೂಭಿಃ ಜೇಷ್ಯಾಮಿ ಭೀಮಂ ಅಮುಂ ಏಕಂ ಅಯಾತಯಾಮೈಃ. ಮಂತ್ರಗಳು ವೀರ್ಯವನ್ನು ಕೊಡತಕ್ಕವುಗಳು, ವಿಶೇಷವಾಗಿ ಜಯವನ್ನು ಕೊಡತಕ್ಕವುಗಳು, ವೈಸ್ತಂಭ ವಾರಿಸ್ತಂಭಾದಿಗಳನ್ನು ಕೊಡತಕ್ಕವುಗಳು ಮತ್ತು ಮೃತ ಸಂಜೀವನೀಯದಿಗಳನ್ನು ಕೊಡತಕ್ಕವುಗಳು, ಎಲ್ಲಾ ದೇವತೆಗಳ ಸಮೂಹಗಳನ್ನು ತಡೆಯತಕ್ಕವುಗಳು, ದೃಷ್ಟಿ ಮೊದಲಾದ ಇಷ್ಟಗಳಾದ ಸಕಲ ಪದಾರ್ಥಗಳನ್ನು ಕೊಡತಕ್ಕವುಗಳು, ಹೋಗಲ್ಪಡ ಸಾರವುಳ್ಳ ಅಥವಾ ಜಪತಪಾದಿಗಳನ್ನು ಹೊರತು ವ್ಯರ್ಥವಾಗುವ ಯಾಮವಿಲ್ಲದಿರುವ ಈ ಮಂತ್ರಗಳಿಂದ ಈ ಭೀಮಸೇನನೊಬ್ಬನನ್ನು ಗೆಲ್ಲುವೆನು ಹೀಗೆ ಹೇಳ್ತಾರೆ. ಈ ಭೀಮಸೇನನನ್ನು ಗೆಲ್ಲಿಕ್ಕೆ ಯಾವ ಆ ಮಂತ್ರಗಳನ್ನು ತಗೊಂಡಿದ್ದಾನೋ ದುರ್ವಾಸನಿಂದ, ತೇ ಆ ಮಂತ್ರಗಳು ವೀರ್ಯದ ಅಂತೇಳಿದ್ರೆ ಸಾಮಾನ್ಯದ ಮಂತ್ರಗಳಲ್ಲ, ಬಹಳ ತೇಜಸ್ಸುಳ್ಳ ಮಂತ್ರಗಳು. ತೇ ವೀರ್ಯದ ವಿಜಯದ ಅಂತೇಳಿದ್ರೆ ಖಂಡಿತ ಕೆಲಸ ಮಾಡಿಕೊಂಡು ಬರುವಂಥ ಮಂತ್ರಗಳು. ಭೀಮಸೇನನನ್ನು ಕೊಲ್ಲಿಕ್ಕೆ ಎಲ್ಲ ಏರ್ಪಾಡು ಮಾಡಿದ್ದೇನೆ. ತೇ ವೀರ್ಯದ ಮಂತ್ರಗಳು, ತೇ ವೀರ್ಯದ ವಿಜಯದ, ದಾ ಅಂದರೆ ಕೊಡುವಂಥದ್ದು ಅಂತ, ವೀರ್ಯದ ಅಂದರೆ ತೇಜಸ್ಸನ್ನು ಕೊಡುವಂಥ ಮಂತ್ರಗಳು, ವಿಜಯವನ್ನು ಕೊಡುವಂಥ ಮಂತ್ರಗಳು. ಅಪಿ ವನ್ನಿವಾರಿ ಸ್ತಂಭಾದಿದಾಹ, ವನ್ನಿಸ್ತಂಭ, ವನ್ನಿ ಅಂದರೆ ಬೆಂಕಿ ಸ್ತಂಭನ ಅಂದರೆ ಅಗ್ನಿಸ್ತಂಭನ, ಅಂದರೆ ಆಗ್ನೇಯಾಸ್ತ್ರ ಉಪಯೋಗಿಸಿದರೂ ಕೂಡ ಅಂಥ ಏನು ದೊಡ್ಡದಾದ ಬೆಂಕಿಯನ್ನು ಕೂಡ ಸ್ತಂಭನ ಮಾಡಿಬಿಡ್ತಾವೆ ಈ ಮಂತ್ರಗಳು. ವನ್ನಿಸ್ತಂಭನ, ವಾರಿಸ್ತಂಭನ ಅಂತೇಳಿದರೆ ನೆರೆ ಬಂದಿದೆ ಅಂತೇಳಿದರೆ ಆ ನೆರೆಯನ್ನು ಕೂಡ ನಿಲ್ಲಿಸುವಂಥ ಮಂತ್ರ ವಾರಿಸ್ತಂಭನ. ಸೊ ವನ್ನಿವಾರಿ ಸ್ತಂಭಾದಿದಾಹ ಅಂದರೆ ಸ್ತಂಭಾದಿದಾಹ ಅಂತೇಳಿದರೆ ಸ್ತಂಭನ ಆದಿ ಅಂದರೆ ಸ್ತಂಭನವೇ ಮೊದಲಾದ, ದಾಹ ಅಂದರೆ ಕೊಡುವಂಥದ್ದು. ಅಂದರೆ ಅಗ್ನಿಸ್ತಂಭನ ಮಾಡ್ತದೆ ಮಂತ್ರಗಳು, ವಾರಿಸ್ತಂಭನ ಮಾಡ್ತದೆ, ಮತ್ತು ಸಕಲ ದೇವ ನಿಕಾಯ ರೋಧಾಹ ದೇವತೆಗಳನ್ನು ಕೂಡ ಏನು ಅಂತೇಳಿದರೆ ನಿಲ್ಲಿಸುವಂತಹ ತಾಕತ್ತಿರುವ ಮಂತ್ರಗಳು. ಸಕಲ ದೇವ ನಿಕಾಯ ಅಂದರೆ ಸಮೂಹ, ಎಲ್ಲ ದೇವತೆಗಳ ಸಮೂಹವನ್ನು ನಿಕಾಯ, ರೋಧಾಹ ಅಂತೇಳಿದರೆ ನಿರೋಧ ಅಥವಾ ತಡೆದು ನಿಲ್ಲಿಸುವಂತಹ ಶಕ್ತಿ ಇರುವಂಥ ಮಂತ್ರಗಳು. ಮತ್ತು ವೃಷ್ಟ್ಯಾದಿ ಅಭೀಪ್ಸಿತ ಸಮಸ್ತಕರ, ವೃಷ್ಟಿಯಾದಿ ಅಂತೇಳಿದರೆ ಮಳೆ ಬರಿಸುವಂತಹ, ವೃಷ್ಟಿಯಾದಿ ಅಭೀಪ್ಸಿತ ಅಂತೇಳಿದರೆ ನೀವು ಏನು ಇಚ್ಛೆ ಪಡ್ತೀರೋ ಅದನ್ನು ಮಾಡುವಂಥದ್ದು, ಅದಕ್ಕೆ ಅಭೀಪ್ಸಿತ ಅಂತ ಹೆಸರು. ಅಭೀಷ್ಟವನ್ನು ಕೊಡುವ ಅಭೀಪ್ಸಿತ. ಸೊ ನಾವು ಏನು ಎಣಿಸಿದ್ದೇವೆ ಅದನ್ನು ಮಾಡಿಕೊಡುವಂಥದ್ದು ಅಭೀಪ್ಸಿತ. ಸೊ ವೃಷ್ಟಿಯಾದಿ ಅಭೀಪ್ಸಿತ ಅಂತೇಳಿದರೆ ಮಳೆ ಬರಬೇಕಂತೇಳಿದ್ರೆ ಮಳೆಯನ್ನು ತರುವಂಥ ಮಂತ್ರಗಳು, ಅಷ್ಟು ಸಾಮರ್ಥ್ಯ ಇದೆ. ಅಂದರೆ ನಿಮಗೆ ಅಗ್ನಿಸ್ತಂಭನ ಮಾಡ್ತದೆ, ವಾರಿಸ್ತಂಭನ ಅಂತ ಹೇಳಿದ್ರೆ ನೆರೆ ಬಂದಿದೆ ನಿಲ್ಲಿಸಬೇಕು, ಇಲ್ಲ ಮಳೆಯೇ ಬರಲಿಲ್ಲ ಮಳೆಯನ್ನು ತರಿಸುವಂಥ ಮಂತ್ರಗಳು. ವೃಷ್ಟಿ ಅಂತ ಹೇಳಿದ್ರೆ ಮಳೆಯನ್ನು ತರಿಸುವ ಮಂತ್ರಗಳು. ವೃಷ್ಟಿಯಾದಿ ಅಭೀಪ್ಸಿತ ಸಮಸ್ತಕರ ಅಂದರೆ ಎಲ್ಲ ಕೈ ಇರುವ ಮಂತ್ರಗಳು. ಕೈ ಅಂದರೆ ಏನು? ಕೆಲಸ ಮಾಡಲಿಕ್ಕೆ ಕೈ ಬೇಕಲ್ಲ, ಅಂಥ ಕೈ ಇರುವಂಥ ಮಂತ್ರಗಳು ಅಂತ ಹೇಳಿದ್ರೆ ಅಷ್ಟು ಸಾಮರ್ಥ್ಯ ಇರುವ ಮಂತ್ರಗಳು. ಅಮೂಭಿಹಿ ಈ ಮಂತ್ರಗಳು, ಈ 3000 ನಾವು ಮಂತ್ರಗಳು 30 ಅಂತ ಏನು ಹೇಳಿದ್ದೇವೋ ಆ 3000 ಮಂತ್ರಗಳದ್ದು ಇಷ್ಟೆಲ್ಲ ಪವರ್ ಇದೆ. ಈ ಮಂತ್ರಗಳಿಂದ ಅಮೂಭಿಹಿ ಜೇಷ್ಯಾಮಿ ಭೀಮಂ, ದುರ್ಯೋಧನನಿಗೆ ಭಾಳ ಕಾನ್ಫಿಡೆನ್ಸ್, ನಾನು ಭೀಮನನ್ನು ಗೆಲ್ತೇನೆ, ಭೀಮಂ ಜೇಷ್ಯಾಮಿ. ಅಮುಂ ಏಕಂ ಅಯಾತಯಾಮೈಹಿ, ಅಮುಂ ಅಂತೇಳಿದರೆ ಆ ಭೀಮನನ್ನು, ಏಕಂ ಅವನಿಗೊಬ್ಬನಿಗೆ ಈ ಮಂತ್ರಗಳು, ಈ ಮಂತ್ರಗಳನ್ನು ಬೇರೆ ಯಾರಿಗೂ ಉಪಯೋಗಿಸೋದಿಲ್ಲ. ಅದಲ್ಲದೆ ಯಾತಯಾಮೈಹಿ ಅಂತ ಹೇಳಿದ್ರೆ ನೀವು ದೇವರಿಗೆ ಅಂತ ನೈವೇದ್ಯ ಮಾಡಿಡ್ತೀರಿ. ಆ ನೈವೇದ್ಯ ನೀವು ಬೆಳಿಗ್ಗೆ 7 ಗಂಟೆಗೆ ಮಾಡಿ ಇಟ್ಟುಬಿಟ್ರೆ
ನೀವು ಪೂಜೆ ಮಾಡುವಾಗ 12 ಗಂಟೆ ಆದರೆ ಅದು ಏನಾಯ್ತದೆ ಅಂತ ಹೇಳಿದ್ರೆ ಅದು ಯಾತಯಾಮೈಹಿ. ಯಾಮ ಅಂದರೆ 3 ಗಂಟೆ. 3 ಗಂಟೆ ಅಂದರೆ 7 ಗಂಟೆಗೆ ಮಾಡಿಟ್ಟ ನೈವೇದ್ಯ 10 ಗಂಟೆ ಒಳಗೆ ಪೂಜೆ ಆಗಿ ದೇವರಿಗೆ ನೈವೇದ್ಯ ಮಾಡಿ ಆಗಬೇಕು. ಇಲ್ಲ ಅಂದರೆ ಒಂದು ಯಾಮ ಮುಗೀತು ಅಂತ ಹೇಳಿದ್ರೆ ಆ ಅಡಿಗೆ ದೇವರಿಗೆ ನೈವೇದ್ಯ ಮಾಡಲಿಕ್ಕೆ ಅದು ಅರ್ಹ ಅಲ್ಲ. ಯಾತಯಾಮೈಹಿ ಅಂತ ಹೇಳಿದ್ರೆ ಅದು ಅಲ್ಲಿ ಮೊದಲನೇ ಕಾಲದಲ್ಲಿ. ಈಗ ಏನಂತ ಹೇಳಿದ್ರೆ ಈಗಲೂ ಕೂಡ ನೈವೇದ್ಯವನ್ನು ನೀವು ಫ್ರಿಜ್ಜಲ್ಲಿ ಇಡಲಿಕ್ಕಾಗೋದಿಲ್ಲ. ಈಗ ಬಾಕಿ ನೀವೇನಾದರೂ ಒಂದು ಅಡಿಗೆ ಇದ್ದರೆ ಅದು ಹಾಳಾಗಬಾರ್ದು ಅಂತ ಫ್ರಿಜ್ಜಲ್ಲಿ ಇಡ್ಬೋದು, ನೈವೇದ್ಯನ ಇಡಲಿಕ್ಕಾಗ್ತದ? ಇಲ್ಲ. ಸೊ ಯಾತಯಾಮೈಹಿ ಅಂತ ಹೇಳಿದ್ರೆ ಅದನ್ನು ನೀವು ಆ ಸಮಯದ ಒಳಗೆ ದೇವರಿಗೆ ಅದನ್ನು ನೈವೇದ್ಯ ಮಾಡಲೇಬೇಕು. ಹಾಗೆ ಈ ಮಂತ್ರಗಳು ಕೂಡ ಅಷ್ಟೇ. ಯಾವುದೇ ಮಂತ್ರ ಅಂತ ಹೇಳಿದ್ರೆ ನಿಮಗೆ ಯಾವುದು ಉಪನಯನ ಮಾಡಿ ಮಗನಿಗೆ ಅಪ್ಪ ಏನು ಮಾಡ್ತಾನೆ, ಗಾಯತ್ರಿ ಮಂತ್ರ ಉಪದೇಶ ಕೊಡ್ತಾನೆ ಪ್ರತಿದಿನ. ಇಲ್ಲ ಈಗ ಒಂದು 2 ನಿಮಿಷ ಬಂದುಬಿಡ್ತಾಳೆ. ಇಲ್ಲೇ ಹೋಗಿದ್ದು, ಇಷ್ಟೊತ್ತಿಗೆ ಬರಬೇಕಾಗಿತ್ತು, ಈ 2 ನಿಮಿಷ ಬಂದುಬಿಡ್ತಾಳೆ. ನೀವು ಹೋಗಬೇಡಿ, ಕೂತ್ಕೊಳ್ಳಿ. ಹೇಗಿದ್ರು ಇದು ಪಾಠನ ಹೇಗಿದ್ದು ಇದೆಯಲ್ಲ. ಆ ನಂತರ ಯಾತಯಾಮಯಿ ಅಂತ ಹೇಳಿದರೆ ಅಲ್ಲಿ ನ್ಯೂಸ್ ಪೇಪರ್ ಕೂಡ ಇದೆ. ಯಾತಯಾಮಯಿ ಅಂತ ಹೇಳಿದರೆ ಒಂದು ಯಾಮ ಕಳೆಯುವ ಮೊದಲು ಹೇಗೆ ನೈವೇದ್ಯ ಮಾಡಬೇಕೋ, ಹೇಗೆ ಉಪನಯನಾದ ವಟುವಿಗೆ ಆ ಗಾಯತ್ರಿ ಮಂತ್ರ ಪ್ರತಿ ದಿವಸ ಹೇಳಿದ್ರೇ ಅದಕ್ಕೊಂದು ಏನಿದೆ ಅಂತ ಹೇಳಿದ್ರೆ ಅದಕ್ಕೊಂದು ಪವರ್ ಇರೋದು. ಇಲ್ಲದಿದ್ದರೆ ಅವನು ಪ್ರತಿದಿನ ಜಪ ಮಾಡಲಿಲ್ಲ ಅಂತ ಹೇಳಿದ್ರೆ ಅದರ ಪವರ್, ಗಾಯತ್ರಿ ಮಂತ್ರದ ಪವರ್ ಹೋಗಿಬಿಡ್ತದೆ. ಅದಕ್ಕೋಸ್ಕರ ಅದೇ ರೀತಿ ನಾನು ದೂರ್ವಾಸರಿಂದ ತಗೊಂಡ ಮಂತ್ರಗಳನ್ನು ಪ್ರತಿದಿನ ಜಪ ತರ್ಪಣಗಳನ್ನೆಲ್ಲ ಕೊಟ್ಟು, ಗಾಯತ್ರಿ ಕೂಡ ಅಷ್ಟೇ, 10 ಗಾಯತ್ರಿ ಮಾಡಿದರೆ 1 ತರ್ಪಣ ಕೊಡಬೇಕು ಗಾಯತ್ರಿಗೆ, ತರ್ಪಯಾಮಿ ಅಂತೇಳಿ. ಅದೇ ರೀತಿಯಲ್ಲಿ ನಾನು ಈ ಮಂತ್ರಗಳನ್ನು ರಕ್ಷಣೆ ಮಾಡಿದ್ದೇನೆ. ಇದು ಸಾರ ಹೋಗಬಾರದು. ಯಾತಯಾಮಯಿ ಅಂತ ಹೇಳಿದ್ರೆ ಒಂದು ಯಾಮ ಕಳೆದರೆ ನಾವು ಮಾಡಿದ ನೈವೇದ್ಯದ ಸಾರ ಹೊರಟು ಹೋಗ್ತದೆ. ಸೊ ಅದೇ ರೀತಿ ಮಂತ್ರಗಳನ್ನು ಕೂಡ ಜಪತರ್ಪಣ ಮಾಡಿ, ಯಾವುದಾದ್ರೂ ಒಂದು ಉಪದೇಶ ನಾವು ಪಡೆದರೆ ಪ್ರತಿದಿನ ಅದನ್ನು ಜಪ ಮಾಡಬೇಕು, ಜಪ ಮಾಡಿ ತರ್ಪಣ ಕೊಡಬೇಕು. ತರ್ಪಣ ಕೊಟ್ಟರೆ ಆ ಮಂತ್ರದ ಶಕ್ತಿ ಹಾಗೆಯೇ ಉಳ್ಕೊಂಡಿರ್ತದೆ. ಸೊ ಅದಕ್ಕೋಸ್ಕರನೇ ಹೇಳ್ತಾನೆ ದುರ್ಯೋಧನ, ಆ ಮಂತ್ರ ತಗೊಂಡಿದ್ದು ಮಾತ್ರ ಅಲ್ಲ, 13 ವರ್ಷದಿಂದ ಯಾವಾಗ ದೂರ್ವಾಸರು ಕೊಟ್ಟರೋ ಅವತ್ತಿನಿಂದ ಇವತ್ತಿನವರೆಗೆ ಪ್ರತಿದಿನ ಆ ಮಂತ್ರಗಳನ್ನು ಜಪ ಮಾಡಿ ಅದನ್ನು ತರ್ಪಣ ಕೊಡ್ತಾ ಇದ್ದೇನೆ ಅಂತೇಳಿದರೆ ಇದರ ಸಾರ, ಆ ಮಂತ್ರಗಳ ತೇಜಸ್ಸು, ಅದು ಮಂತ್ರಗಳ ಏನಿದೆ ಸಾಮರ್ಥ್ಯ ಹೋಗಲಿಕ್ಕೆ ಬಿಡಲಿಲ್ಲ ಅಂತ ಹೇಳ್ಕೊಂಡು ದುರ್ಯೋಧನ ಹೇಳ್ತಾನೆ. ಈ 17ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ, 17ನೇ ಶ್ಲೋಕಕ್ಕೆ ಈ ಮಂತ್ರಗಳು, ನಾನು ದೂರ್ವಾಸನಿಂದ ಪಡೆದ ಮಂತ್ರಗಳು ಬಹಳ ಸಾಮರ್ಥ್ಯ ನೀಡುವಂಥ ಮಂತ್ರಗಳು, ವಿಜಯ ನೀಡುವ ಮಂತ್ರಗಳು. ಸಾಮರ್ಥ್ಯ ನೀಡುವ ಮಂತ್ರಗಳಂದರೆ ವೀರ್ಯದ, ವಿಜಯದ ಅಂದರೆ ವಿಜಯ ನೀಡುವ ಮಂತ್ರಗಳು. ಮತ್ತು ಅಗ್ನಿ ಮತ್ತು ವಾರಿ ವನ್ನಿ. ವಾರಿ ಅಂದರೆ ವಾರಿ ವನ್ನಿ, ವನ್ನಿ ವಾರಿ. ವನ್ನಿ ಅಂತ ಹೇಳಿದರೆ ಬೆಂಕಿ, ವಾರಿ ಅಂತ ಹೇಳಿದರೆ ನೀರು. ಸೊ ಜಲಸ್ತಂಭನ, ಅಗ್ನಿಸ್ತಂಭನ. ವನ್ನಿ ಅಂತ ಹೇಳಿದರೆ ಅಗ್ನಿಸ್ತಂಭನ. ವಾರಿ ಅಂದರೆ ನೀರು ಸ್ತಂಭನ, ಜಲಸ್ತಂಭನ. ಇಂಥ ಸಿದ್ಧಿಗಳನ್ನು ಕೊಡುವ ಮಂತ್ರಗಳು. ಸಕಲ ದೇವತೆಗಳ ಸಮೂಹಗಳನ್ನು ತಡೆಗಟ್ಟ ಮಂತ್ರಗಳು. ಸಕಲ ದೇವ ನಿಕಾಯ ಅಂದರೆ ದೇವತೆಗಳನ್ನು ಕೂಡ ತಡೆಗಟ್ಟ ಮಂತ್ರಗಳು ಅಂತ ಹೇಳಿದ್ರೆ ನೀವು ಆಲೋಚನೆ ಮಾಡಿ. ಈ ವಾಮಾಚಾರ ಅಂತ ನಾವು ಏನು ಹೇಳ್ತೇವೆ ಅದಕ್ಕೆ ಎಷ್ಟು ಶಕ್ತಿ ಉಂಟು ಅಂತ. ಇರಬಾರ್ದು ಶಕ್ತಿ, ಆ ಶಕ್ತಿ ವಾಮಾಚಾರಕ್ಕೆ ಕೆಲವು ಸಲ ಬಹಳ ಶಕ್ತಿ ಇದೆ. ಆ ನಂತರ ಸಕಲ ದೇವತೆಗಳ ಸಮೂಹವನ್ನು ತಡೆಗಟ್ಟಬಲ್ಲಂಥ ಮಂತ್ರಗಳು. ಮಳೆ ಮೊದಲಾದ ಸಕಲ ಕಾಮನೆಗಳನ್ನು ಈಡೇರಿಸಬಲ್ಲ ಮಂತ್ರಗಳು. ವೃಷ್ಟಿಯಾದಿ ಅಂತ ಹೇಳಿದ್ರೆ ಮಳೆ ಬರಬೇಕಂತ ಹೇಳಿದ್ರೆ ಮಳೆ ಬರೆಸುವ ಮಂತ್ರಗಳು. ವೃಷ್ಟಿಯಾದಿ ಅಭೀಪ್ಸಿತ ಸಮಸ್ತಕರ ಅಂದರೆ ಎಲ್ಲ ಕೆಲಸವನ್ನು ಮಾಡುವ ಕೈಗಳು ಇದ್ದ ಹಾಗೆ ಈ ಮಂತ್ರಗಳು. ಆಮೇಲಿಂದ ಅಮೋಬಿಹಿ, ಈ ಮಂತ್ರಗಳಿಂದ ನಾನು ಭೀಮಸೇನನನ್ನು ಗೆಲ್ತೇನೆ. ಯಾಕೆ ಗೊತ್ತುಂಟಾ?
ಯಾತಯಾಮವಾಗದಂತೆ ನೋಡಿಕೊಂಡಿದ್ದೇನೆ ನಾನು. ಇದರ ಅಂತೇಳಿದ್ರೆ ನೀವು ನೈವೇದ್ಯ ಮಾಡಿ 3 ಗಂಟೆ ಒಳಗೆ ನೈವೇದ್ಯ ದೇವರಿಗೆ ಕೊಟ್ಟಾಗಬೇಕಂತ ಹೇಳುವ ರೀತಿಯಲ್ಲೇ ಈ ಮಂತ್ರಗಳನ್ನು ತಗೊಂಡು ಒಂದು ದಿನವೂ ಬಿಡದೆ ಸಾರ ಹೋಗದ ಹಾಗೆ ಜಪ ತರ್ಪಣಗಳನ್ನೆಲ್ಲ ಕೊಡ್ತಾ ಆ ಮಂತ್ರಗಳನ್ನು ಫುಲ್ಲು ತೇಜೋ ರೀತಿಯಲ್ಲಿ ಇಟ್ಟುಬಿಟ್ಟಿದ್ದೇನೆ. ಅದರ ತೇಜಸ್ಸು ಸ್ವಲ್ಪನೂ ಹೀನವಾಗದ ಹಾಗೆ ನೋಡಿಕೊಂಡಿದ್ದೇನೆ. ಅಂದರೆ ಅದರ ಸಾರ ಪೂರ್ತಿ ಸಾರ ಇರುವ ಮಂತ್ರಗಳು. ಅದಕ್ಕೋಸ್ಕರ ಈ ರೈಸ್ ಕುಕ್ಕರ್ ಅಂತ ಬರ್ತದೆ. ರೈಸ್ ಕುಕ್ಕರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ರೈಸ್ ಬೆಂದಾದ ಕೂಡಲೇ ಅದೇನಾಗ್ತದೆ, ಕುಕ್ಕಿಂದ ಹಿಡಿದು ಕುಕ್ಕಿಂಗಿಂತ ಅದು ಅದರ ನಾಬ್ ಕೆಳಗೆ ಬಂದುಬಿಡ್ತದೆ, ವಾರ್ಮ್ ಅಂತೇಳಿದರೆ ನೀವು ಎಷ್ಟೊತ್ತಿಗೆ ತೆಗೀರಿ, ಬಿಸಿ 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 ಇರ್ತದೆ ಅನ್ನ. ಸೊ ಆ ರೀತಿಯಲ್ಲಿ ದುರ್ಯೋಧನ ಹೇಳ್ತಾನೆ, ನಾನು ಕೂಡ ಯಾವ ರೀತಿ ರೈಸ್ ಕುಕ್ಕರ್ನಲ್ಲಿ ಕೀಪ್ ವಾರ್ಮ್ ಅಂತ ಯಾವಾಗಲೂ ಬಿಸಿಯಾಗಿಯೇ ಇರ್ತದೋ, ಬಡಿಸಲಿಕ್ಕೆ ತೆಗೆಯುವಾಗ ಬಿಸಿ ಬಿಸಿಯೇ ಇರ್ತದೆ. ಸೊ ಅಂತಹ ರೀತಿಯಲ್ಲಿ ಈ ಮಂತ್ರಗಳನ್ನು ಪ್ರತಿದಿನ ಜಪತರ್ಪಣಗಳನ್ನೆಲ್ಲ ಅದಕ್ಕೆ ಮಾಡ್ತಾ, ಯಾರಿಗೂ ಅದನ್ನು ಉಪಯೋಗಿಸದೆ ಭೀಮನಿಗೋಸ್ಕರನೇ ಇಟ್ಟಿದ್ದೇನೆ, ಪೂರ್ತಿ ಸಾರ ಇರುವ ಸಾಮರ್ಥ್ಯ ಇರುವ ಮಂತ್ರಗಳು ಅಂತ ಹೇಳ್ತಾ ಇದ್ದಾನೆ. ಯಾರಿಗೆ? ಧೃತರಾಷ್ಟ್ರನಿಗೆ. ಸೊ ಹೀಗೆ ಅಲ್ಲಿಂದ ಎಷ್ಟಾಯಿತು? 17ನೇ ಶ್ಲೋಕ ಆಯಿತು. 18ನೇದು ಹೇಳಿದ್ದು ಸುಲೋಚನಕ್ಕ. ಸೌಹಾರ್ದ್ರಮೇಶು ಯದಿ ಚಾತರಾಂ ಕರೋಷಿ ನಾತ್ರಾಪಿ ನೈವ ಹಿ ಮಯಾ ಕ್ರಿಯತೆ ವಿರೋಧಃ ವತ್ಸಂತು ವಾರಣವತೆ ಭವತು ಸ್ವರಾಷ್ಟ್ರಂ ತೇಷಾಂ ತದೇವ ಮಮ ನಾಗಪುರಂ ಸ್ವದರ್ಥೇ. ಇಲ್ಲಿಗ ಈ ಪಾಂಡವರಲ್ಲಿ ಸ್ನೇಹವನ್ನು ಅತ್ಯಂತವಾಗಿ ಒಂದು ಪಕ್ಷದಲ್ಲಿ ಮಾಡುವಿಯಾದರೆ, ನೀನು ಪಾಂಡವರನ್ನ ಪ್ರೀತಿಯನ್ನೇ ಮಾಡ್ತಿದ್ರೆ ಆ ಸ್ನೇಹ ಮಾಡುವ ವಿಷಯದಲ್ಲೂ ನನ್ನಿಂದ ವಿರೋಧ ಮಾಡಲ್ಪಡುವುದೇ ಇಲ್ಲ. ನೀನು ಹಾಗೆ ಇರ್ಬೋದು ಅಂತ ಹೇಳ್ತಾನೆ. ನಿನಗಾಗಿ ಅವರು ವಾರಣಾವತ ನಗರದಲ್ಲಿ ವಾಸ ಮಾಡಲಿ. ಆ ಪಾಂಡವರಿಗೆ ವಾರಣಾವತೆಯೇ ರಾಜ್ಯವಾಗಲಿ. ನಿನ್ನ ವಚನವನ್ನು ಮಾಡಿದ್ದರಿಂದ ನನಗೆ ಹಸ್ತಿನಾವತಿ ಪಟ್ಟಣವಾಗಲಿ ಅಂದ್ರೆ ಅವನು ಹೇಳ್ತಾನೆ, ಅವನ ವಾರಣಾವತಿ ಅವನಿಗೆ ಕೊಡುವ. ಸೌಹಾರ್ದಮೇಶು ಯದಿ ವಾತಿತರಾಂ ಕರೋಷಿ ತತ್ರಾಪಿ ನೈವ ಹಿ ಮಯಾ ಕ್ರಿಯತೆ ವಿರೋಧಃ ವತ್ಸ್ಯಂ ತು ವಾರಣವತೆ ಭವತು ಸ್ಮ ರಾಷ್ಟ್ರಂ ತೇಷಾಂ ತದೇವ ಮಮ ನಾಗಪುರಂ ತ್ವದರ್ಥೇ. ಸೌಹಾರ್ದಮೇಶು ಅಂದರೆ ನೀನು ಮೊದಲು ಹೇಳಿದೆಯಲ್ವಾ, ಯಾಕಂತ ಹೇಳಿದರೆ ಏನಾದರೂ ಪಾಂಡವರನ್ನು ಗಡೀಪಾರು ಮಾಡುವಂಥದ್ದು ಇಂಥದ್ದೇನಾದರೂ ಯೋಚನೆ ಮಾಡಿದರೆ ಪ್ರಜೆಗಳು ದಂಗೆ ಎದ್ದಾರು, ಹಿರಿಯರು ಗುರುಗುರು ಅಂತಾರೆ ಅಂತೇಳಿದರೆ ಇದು ನಮಗೇನಾಗ್ತದೆ, ವಾಪಸ್ ಹೊಡಿತದೆ, ಪಾಂಡವರನ್ನು ಎಲ್ಲರೂ ಪ್ರೀತಿಸುವವರೇ ಅಂತೇಳ್ಕೊಂಡು ನೀನು ಹೇಳಿದೆಯಲ್ವಾ. ಹಾಗಾದರೆ ಹಾಗೇ ಇರಲಿ, ನಾವು ಸಹ ಪ್ರೀತಿಯಿಂದಲೇ ಕೆಲಸ ಮಾಡುವ. ಏನದು? ಸೌಹಾರ್ದಮೇಶು, ಪಾಂಡವರನ್ನು ಬಹಳ ಪ್ರೀತಿಯಿಂದಲೇ ಓಡಿಸುವ. ಸೌಹಾರ್ದಂ, ಸೌಹಾರ್ದ ಅಂತೇಳಿದ್ರೆ ಏನು? ಸುಹೃತ್ ಅಂದರೆ ಮಿತ್ರ, ಮಿತ್ರತ್ವ ಅಂತೇಳಿದರೆ ಎದುರುಗಡೆ ಮಿತ್ರತ್ವದ ಹಾಗೇ ಇರಬೇಕು. ಹಿಂದಿನಿಂದ ಮಾಡಿದ್ದು ಚೂರಿ ಹಾಕಿದ್ದು ಗೊತ್ತಾಗಬಾರ್ದು, ಆ ರೀತಿ ಮಾಡುವ ಅಂತ. ಸೌಹಾರ್ದಮೇಶು ಯೇಷು, ಸೌಹಾರ್ದಂ ಯೇಷು, ಈ ಪಾಂಡವರಲ್ಲಿ ಮಿತ್ರತ್ವವನ್ನೇ ಮಾಡುವ. ಯದಿ ವಾ ಅತಿತರಾಂ ಕರೋಷಿ, ನಿನಗೆ ಉಂಟಲ್ಲ ಭಾಳ ಒಳ್ಳೆಯವರು ಅಂತ, ಎಲ್ರಿಗೂ ಒಳ್ಳೆಯವರು ಅಂತ, ನಮಗೂ ಒಳ್ಳೆಯವರೇ, ಯಾರಿಗೂ ನಮಗೇನು ಕೆಟ್ಟವರು. ಸೊ ಯದಿ ವಾ, ಒಂದು ವೇಳೆ, ವಾ ಅಥವಾ ಅತಿತರಾಂ ಕರೋಷಿ ಅಂದರೆ ಅತಿತರಾಮ್ ಅಂತೇಳಿದ್ರೆ ಬಹಳ ಸ್ನೇಹ, ಬಹಳ ಸ್ನೇಹದಲ್ಲೇ ಇರುವ, ಒಂದು ಚೂರು ಸ್ನೇಹ ಕಡಿಮೆ ಆಗೋದು ಬೇಡ. ಅತಿತರಾಂ ಕರೋಷಿ ಯಾವುದನ್ನು? ಸೌಹಾರ್ದಂ ಅಂದರೆ ಮಿತ್ರತ್ವ, ಸ್ನೇಹ ಅಂದರೆ ಒಳ್ಳೆಯದಾಗಿರೋದು, ಒಳ್ಳೆಯದಾಗಿಯೇ ಇರುವಪ್ಪ. ಅತಿತರಾಮ್ ಅಂದರೆ ಬಹಳ ಒಳ್ಳೆಯದಾಗಿರುವ. ಆಮೇಲಿಂದ ತತ್ರಾಪಿ, ಅಲ್ಲಿ ಕೂಡ ನೈವ ಹಿ ಮಯ ಕ್ರಿಯತೆ ವಿರೋಧ, ಮಯ ನನ್ನಿಂದ, ನೈವ ಕ್ರಿಯತೆ ವಿರೋಧ, ನಂದೇನು ವಿರೋಧ ಇಲ್ಲ. ನೀನು ಎಷ್ಟು ಪ್ರೀತಿಯಿಂದ ಪಾಂಡವರಲ್ಲಿ ಇರಬೇಕಂತ ಇರ್ತೀಯೋ ಅಷ್ಟು ಪ್ರೀತಿಯಿಂದಲೇ ಇರು. ನಾನು ಯಾವಾಗ ಹೇಳಿದೆ ನೀನು ಪ್ರೀತಿ ಮಾಡೋದು ಬೇಡ ಅಂತ? ಪ್ರೀತಿ ಮಾಡ್ತಾನೇ ಇರು, ಬಹಳ ಒಳ್ಳೆಯದು, ಬಹಳ ಪ್ರೀತಿ, ಬಹಳ ಸ್ನೇಹದಿಂದಲೇ ಇರು, ಮಾಡಿದ್ದು ಗೊತ್ತಾಗಬಾರ್ದು ಆ ಥರ. ವತ್ಸ್ಯಂತು ವಾರಣವತೆ, ವಾರಣವತ ಅಂತ ಇದೆಯಲ್ಲ ಅಲ್ಲಿಗೆ ಇವರನ್ನು ಕಳಿಸುವ. ವಾರಣವತೆ ವತ್ಸ್ಯಂತು, ಅವರು ಅಲ್ಲೇ ವಾಸ ಮಾಡಲಿ, ಅವರು ಈ ಕಡೆ ಬರುವುದೇ ಬೇಡ. ಅವರನ್ನು ವಾರಣಾವತಕ್ಕೆ ಹೇಗಾದರೂ ಮಾಡಿ ಕಳುಹಿಸಿ
ಅವರು ಅಲ್ಲೇ ಇರುವ ಹಾಗೆ ಮಾಡುವ. ವತ್ಸ್ಯಂತು ವಾಸ, ಅವರು ವಾಸ ಅಲ್ಲೇ ಮಾಡಲಿ. ಭವತು ಸ್ಮ ರಾಷ್ಟ್ರಂ ತೇಷಾಂ ತದೇವ, ಅವರಿಗೆ ವಾರಣಾವತ ಏನಿದೆ ಅದೇ ಅವರಿಗೆ ದೇಶ ಆಗಲಿ. ಹಸ್ತಿನಾವತಿಯ ಕಡೆಗೆ ಅವರು ಈ ಕಡೆ ನೋಡಲಿಕ್ಕೂ ಕೂಡದು, ಅದು ನಮ್ಮದು. ಸೊ ವತ್ಸ್ಯಂತು ವಾರಣವತದಲ್ಲಿ ವತ್ಸ್ಯಂತು, ಅವರು ಹೋಗಿ ಇರಲಿ, ಅಲ್ಲಿ ಏನು ಬೇಕಾದರೂ ಮಾಡಲಿ, ಅದು ಅವ್ರದ್ದೇ ದೇಶ ಆಗಲಿ. ಭವತು ಅಂದರೆ ಆಗಲಿ. ನಾವು ಹೇಳೋದಿಲ್ವ ಭವತು ಏನಂತ ಹೇಳಿದ್ರೆ ಆಯುಷ್ಮಾನ್ ಭವ ಅಂತ ಹೇಳೋದಿಲ್ವ. ಆಯುಷ್ಮಾನ್ ಭವ ಅಂದರೆ ಆಯುಷ್ಮಾನ್ ಆಗು, ಹಾಗೆ ಭವ ಇದು ಭವತು ಆಗಲಿ. ಏನು ಸ್ಮರಾಷ್ಟ್ರಂ, ವಾರಣಾವತ ಇದೆಯಲ್ಲ ಅದೇ ಅವರ ರಾಷ್ಟ್ರ ಆಗಲಿ. ಅಂದರೆ ಆ ವಾರಣಾವತದ್ದು ಅವರು ರಾಜರಾಗಲಿ, ತೊಂದರೆ ಇಲ್ಲ. ತೇಷಾಂ ತದೇವ, ಅವರಿಗೆ ಅದೇ ಆಗಲಿ, ಅದು ಅವ್ರದ್ದೇ ಆಗಲಿ. ತೇಷಾಂ ತದೇವ. ಮಮ, ನನಗೆ ನಾಗಪುರಂ, ನನಗೆ ಮಾತ್ರ ಹಸ್ತಿನಾವತಿಯನ್ನು ಮಾತ್ರ ನಾನು ಬಿಡುವುದಿಲ್ಲ, ಇದು ನಂದೇ. ಮಮ ನಾಗಪುರಂ ಅಂತ ದುರ್ಯೋಧನ ಹೇಳೋದು. ಅಂದರೆ ಅವರನ್ನು ಮೆಲ್ಲಕ್ಕೆ ವಾರಣಾವತಕ್ಕೆ ಓಡಿಸುವ ಅಂತ ಅದರ ಅರ್ಥ. ಸೊ ತ್ವದರ್ಥೆ, ಇದೆಲ್ಲ ನಾನು ಅಂದರೆ ದೊಡ್ಡ ನಂದು ಉಪಾಯ, ಅಂದರೆ ಆ ಉಪಾಯದಲ್ಲಿ ಅವರನ್ನು ಓಡಿಸುವ ಉಪಾಯ. ಆದರೆ ಓಡಿಸುವುದು ಅಂಥದ್ದು ಮಾಡೋದು ಬೇಡ, ಬಹಳ ಚಂದದಲ್ಲಿ ಮೆಲ್ಲ ಕಳಿಸಿಬಿಡುವ. ಅಂದರೆ ಕಳಿಸಿದ್ದು ಅಂತ ಗೊತ್ತಾಗಬಾರ್ದು. ನಿಮ್ಗೆ ಅಲ್ಲೊಂದು ಸನ್ಮಾನ ಇದೆ ಅಂತ, ಇವರು ಸನ್ಮಾನ ಇದೆ ಅಂತ ಹೋಗ್ತಾರಲ್ವ, ಹೋದವರು ವಾಪಸ್ ಬರಲಿಲ್ಲ, ಮುಗೀತು. ಅಂದರೆ ಅಲ್ಲ, ಅವರನ್ನು ನೀವು ಕಳಿಸಿದ್ರಲ್ಲ, ಅಯ್ಯೋ ಅವರಿಗೆ ಸನ್ಮಾನ ಮಾಡಿದ್ರಿ ಅಲ್ಲಿ, ಓ ಹೌದಾ, ಮತ್ತು ಅವ್ರು ಬರಲಿಲ್ಲ, ಅದಕ್ಕೇನೋ ಆಗಿದೆ ಎಂತ, ಅಲ್ಲಿ ಒಂದು 4 ದಿವಸ ಅಲ್ಲೇ ಕೂತಿದ್ದಾರೆ ಏನೋ, ಬರ್ತಾರೆ ನಿಧಾನದಲ್ಲಿ ಅಂತ. ಹಾಗೆ ಅಂದರೆ ಅಲ್ಲಿ ಅವ್ರದ್ದು ಏನಾಗಿದೆ, ಸಫಾಯಾಗಿದೆ, ಅವರನ್ನು ಮೇಲೆ ಕಳಿಸಿ ಆಗಿದೆ. ಸೊ ಈ ಥರ ಮಾಡುವ, ಇದೆಲ್ಲ ತ್ವದರ್ಥೆ. ಯಾಕಂದರೆ ನಿನಗೆ ಬೇಜಾರಾಗಬಾರ್ದಲ್ಲ ಅಂತ ದುರ್ಯೋಧನ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಅಪ್ಪ ತ್ವದರ್ಥೆ, ನಿನಗೋಸ್ಕರ. ಯಾಕಂದರೆ ನಿನಗೆ ಪಾಂಡವರು ಅಂತ ಹೇಳಿದ್ರೆ ಭಾರಿ ಪ್ರೀತಿ ಅಲ್ವಾ. ಸೊ ಅದು ಅತಿತರಾಂ ಕರೋಷಿ, ಬಹಳ ಪ್ರೀತಿಯಿಂದ ಮಾಡ್ತಾ ಬಂದಿದ್ದಿ, ಪ್ರೀತಿಯನ್ನೇ ಮಾಡು. ಅಂದರೆ ನಂದು ಏನು ವಿರೋಧ ಇಲ್ಲ. ಮಯ ನೈವ ಕ್ರಿಯತೆ ವಿರೋಧ, ನನ್ನಿಂದ ವಿರೋಧ ಮಾಡಲ್ಪಡುವುದಿಲ್ಲ. ವತ್ಸ್ಯಂತು ವಾರಣವತಿ, ಅವರು ವಾರಣವತಕ್ಕೆ ಹೋಗಲಿ, ಅದೇ ಅವ್ರದ್ದು ದೇಶ ಆಗಲಿ, ಅಲ್ಲೇ ಅವರು ಇರಲಿ. ವತ್ಸ್ಯಂತು, ಅವರು ಅಲ್ಲೇ ಇರಲಿ, ಅಲ್ಲೇ ರಾಜರಾಗಲಿ. ಬೇಕಾದರೆ ಹಸ್ತಿನಾವತಿ ಕಡೆ ಮಾತ್ರ ನೋಡಲಿಕ್ಕೆ ಇಲ್ಲ ಅವರಿಗೆ. ಸೊ ಮಮ ನಾಗಪುರಂ, ನಾಗ ಅಂದರೆ ಹಸ್ತಿ, ಆನೆ. ಸೊ ಮಮ ನಾಗಪುರಂ ಅಂದರೆ ಹಸ್ತಿನಾಪುರಂ ಮಮ, ನಂದು. ಇದೆಲ್ಲ ಪ್ಲ್ಯಾನು ಅಂತೇಳಿದರೆ, ಪ್ಲ್ಯಾನ್ನಲ್ಲಿ ಅವರನ್ನು ಓಡಿಸುವ ಪ್ಲ್ಯಾನ್ನಲ್ಲಿ ಕೂಡ ಒಂದು ಚಂದದಲ್ಲಿ ಓಡಿಸುವುದುಂಟಲ್ಲ, ಈ ರೀತಿ ಅಂದರೆ ಗೊತ್ತೇ ಆಗದಾಗೆ ಎಲ್ಲ ತ್ವದರ್ಥೆ, ನಿನಗೋಸ್ಕರ. ಯಾಕಂದರೆ ನೀನು ಅವರನ್ನು ಪ್ರೀತಿ ಮಾಡ್ತೀಯಲ್ಲ, ಪ್ರೀತಿಯೇ ಮಾಡು ಅಂತ. ಸೊ ಹೀಗೆ ಹೇಳ್ತಾನೆ ಯಾರು, ದುರ್ಯೋಧನ. ನೀನು ಪಾಂಡವರ ಬಗ್ಗೆ ಬಹಳ ಸೌಹಾರ್ದವನ್ನು ಮಾಡುವುದಿದ್ದಲ್ಲಿ, ನಿಮಗೆ ಅಂದರೆ ಭಾಳ ಸ್ನೇಹ ಅಲ್ವಾ, ಅದರ ಬಗ್ಗೆ ನಾನು ಸರ್ವಥಾ ವಿರೋಧ ಮಾಡಲಾರೆ. ನೈವ ಕ್ರಿಯತೆ ವಿರೋಧ ಮಯ, ನನ್ನಿಂದ ಒಂದು ಚೂರು ವಿರೋಧ ನಾನು ಮಾಡೋದಿಲ್ಲ. ನೀನು ಪ್ರೀತಿಯೇ ಮಾಡು, ಎಷ್ಟು ಸ್ನೇಹ ಆದರೂ ಮಾಡು, ಏನು ತೊಂದರೆ ಇಲ್ಲ. ಆದರೆ ಅವರನ್ನು ವಾರಣಾವತಕ್ಕೆ ಕಳಿಸೋದು ಮೆಲ್ಲಕ್ಕೆ ಚಂದ ಮಾಡಿ ಹೇಳಿ, ಏನೋ ಒಂದು ಅವರಿಗೆ ಅಲ್ಲಿ ದೊಡ್ಡ ಒಂದು ಕಾರ್ಯಕ್ರಮ ಇದೆ, ಅಲ್ಲಿ ಅವರು ಚೀಫ್ ಗೆಸ್ಟು ಅಂತ ಕಳಿಸ್ಬೇಕು. ಅಲ್ಲಿ ಅವರಿಗೆ ದೊಡ್ಡ ಸನ್ಮಾನ ಇದೆ ಅಂತ ಕಳಿಸುವ. ಅವರು ಅಲ್ಲಿ ಸನ್ಮಾನಕ್ಕಂತ ಹೋಗುವಾಗ ಎಲ್ಲ ಹೋಗಲಿ ಅಂತ ಹೇಳಿದರೆ ಒಬ್ಬರು ಇಲ್ಲಿ ಉಳಿಬಾರ್ದು, ಎಲ್ಲರನ್ನು ಕಳಿಸಿಬಿಡ್ಬೇಕು. ಅಲ್ಲಿ ಹೋಗಿ ವಾರಣಾವತದಲ್ಲೇ ನೆಲೆಸಲಿ, ಅಲ್ಲೇ ಅವರು ಬೇಕಾದರೆ ರಾಜ್ಯಭಾರ ಮಾಡಲಿ, ಏನು ಬೇಕಾದರೂ ಮಾಡಲಿ, ವಾರಣಾವತಿ ಅವ್ರದ್ದೇ ಆಗಲಿ, ತೊಂದರೆ ಇಲ್ಲ. ಹಸ್ತಿನಾವತಿ ಕಡೆಗೆ ಮಾತ್ರ ಕಣ್ಣು ಕೂಡ ಈ ಕಡೆ ನೋಡಲಿಕ್ಕೂ ಕೂಡದು, ನೋಡಿದರೆ ಕಣ್ಣು ತೆಗೆದು ಬಿಡ್ತೇನೆ ಅಂತ ಅದರ ಅರ್ಥ. ಸೊ ಹೀಗೆ ದುರ್ಯೋಧನನ ಕಪಟದ ಇನ್ನೊಂದು ಮುಖ. ವಾರಣಾವತಕ್ಕೆ ಪಾಂಡವರನ್ನು ಕಳುಹಿಸುವ ಮೂಲಕ ಅಲ್ಲಿಯ ಅರಗಿನ ಮನೆಯಲ್ಲಿ ಅವರನ್ನು ಸುಟ್ಟು ಹಾಕುವ ಯೋಜನೆ ಈಗಾಗಲೇ ರೂಪಿಸಿಕೊಂಡಿದೆ. 13 ವರ್ಷದಲ್ಲಿ ಅದನ್ನೇ ಮಾಡಿದ್ದು. ತನ್ನ ವಂಚನೆ ಧೃತರಾಷ್ಟ್ರನಿಗೆ ಹೇಳಲೇ ಇಲ್ಲ. ಅವರು ವಾರಣಾವತಕ್ಕೆ ಹೋಗಲಿ,
ಅಲ್ಲಿ ಒಂದು ದೊಡ್ಡ ಸಮಾರಂಭ ನಡೆಯಲಿ, ದೊಡ್ಡ ಉತ್ಸವ ಇರಲಿ, ಅಲ್ಲಿ ಆ ಉತ್ಸವಕ್ಕೆ ಅಂತ ಕಳಿಸೋಣ, ಅಲ್ಲಿ ಅವರಿಗೆ ಸನ್ಮಾನ, ಅಲ್ಲಿಯ ಜನರು ಬಹಳ ಪಾಂಡವರನ್ನು ನೋಡಬೇಕಂತ ಅವರಿಗೆ ಏನಂತ ಹೇಳಿದರೆ ಅಷ್ಟು ಖುಷಿಯಾಗಿದೆ, ಪಾಂಡವರನ್ನು ನೋಡಬೇಕಂತ. ಸೊ ಪಾಂಡವರನ್ನು ನೋಡಬೇಕಂತ ಕಾತರದಲ್ಲಿರುವಂಥ ಪ್ರಜೆಗಳಿಗೆ ಪಾಂಡವರು ಒಂದು ಗಳಿಗೆ ಹೋಗಿ ಬನ್ನಿ ಅಂತ ಹೇಳೋದು. ಮತ್ತು ಅಲ್ಲೇ ಪರ್ಮನೆಂಟ್ ಅಂದ್ರೇನು, ಅಲ್ಲಿ ಸುಟ್ಟು ಭಸ್ಮ ಮಾಡಿ ಬಿಡುವುದು ಅವರನ್ನು ಅಂತ. ಇದು ಧೃತರಾಷ್ಟ್ರನಿಗೆ ಈ ಅರಗಿನ ಮನೆಯದ್ದು ಸುದ್ದಿ ಆಗಲಿ, ಸುಟ್ಟು ಭಸ್ಮ ಮಾಡೋದಾಗಲಿ ಯಾವುದಾದ್ರೂ ಗೊತ್ತುಂಟಾ? ಇಲ್ಲ. ಏನಂತ ಹೇಳಿದ್ರೆ ಪಾಂಡವರನ್ನು ವಾರಣಾವತಕ್ಕೆ ಕಳಿಸುವ. ಸೊ ಧೃತರಾಷ್ಟ್ರ ಯೋಚನೆ ಮಾಡ್ತಾನೆ, ಬಹುಶಃ ಆ ವಾರಣಾವತ ಅವರಿಗೆ ಬಿಟ್ಟು ಕೊಟ್ಟಿದ್ದಾನೆ ದುರ್ಯೋಧನ, ಹಾಗಾದರೆ ವಾರಣಾವತ ಪಾಂಡವರದ್ದಾಗಲಿ. ಸರಿ, ಪಾಂಡವರು ಎಲ್ಲೇ ಆಗಲಿ, ಅವನು ಯುವರಾಜ ಅಂತ ಮಾಡಿದ್ದಕ್ಕೆ ಅಲ್ಲಿ ಯುವರಾಜ ಆಗಲಿ, ಅವನೇ ರಾಜ ಆಗಲಿ ಅಲ್ಲಿ ಅಂತ ಧೃತರಾಷ್ಟ್ರ ಯೋಚನೆ ಮಾಡ್ತಾ ಇದ್ದಾನೆ. ಸರಿಯಪ್ಪ, ದುರ್ಯೋಧನ ಎಷ್ಟು ಒಳ್ಳೆಯ ಇದ್ದಾನೆ ಅಂದರೆ ಹಸ್ತಿನಾವತಿ ತನಗೆ ಬೇಕು ಅಂತ ಹೇಳಿದರೂ ಒಂದು ವಾರಣಾವತ ತಾನು ಕೊಡ್ತೇನೆ ಪಾಂಡವರಿಗೆ ಅಂತ ಹೇಳಿದಲ್ವಾ ಅಂತ ಅಷ್ಟು ಅದರಲ್ಲೇ ಖುಷಿ ಯಾರಿಗೆ? ಧೃತರಾಷ್ಟ್ರನಿಗೆ. ಸೊ ಈ ಖುಷಿ ಆದರೂ ಉಂಟಾ? ಇಲ್ಲ. ಅಲ್ಲಿ ಏನದು ಅರಗಿನ ಅರಮನೆ, ಎಲ್ಲ ವ್ಯವಸ್ಥೆ ಆಗಿದೆ ಅನ್ನುವಂಥದ್ದು. ಆಮೇಲೆ ಲಾಸ್ಟಿಗೆ ಹೇಳ್ತಾನೆ ತ್ವದರ್ಥೆ, ಇದೆಲ್ಲ ಏನಂತ ಹೇಳಿದ್ರೆ ನಿನಗೆ ಅವರು ಭಾರಿ ಪ್ರೀತಿ ಅಲ್ವಾ, ಆ ಪ್ರೀತಿಗೋಸ್ಕರ ಇಷ್ಟೆಲ್ಲ ನಾನು ಮಾಡಿದ್ದು ಅಂತ ಹೇಳ್ತಾನೆ. ನೆಕ್ಸ್ಟ್ ಶ್ಲೋಕ ಸುಲೋಚನಕ. ಏವಂ ಸ್ವಪುತ್ರ ಪರಿಪಾಲನತೋ ಯಚ್ಛಸ್ತೆ ಭೂಯಾತ್ ವಿನಶ್ಯತಿ ಪರಪ್ರಸವಾತಿ ಪುಷ್ಟೋ ಜಾತೆ ಬಲೆ ತವ ವಿರೋಧ ಕೃತಶ್ಚ ತೇ ಸ್ಯುಃ ಸ್ವಾರ್ಥಂ ಹಿತಾವದನು ಯಾಂತ್ಯಪಿ ಕೇವಲಂ ತ್ವಾಂ. ಈ ಪ್ರಕಾರ ತನ್ನ ಮಕ್ಕಳನ್ನು ರಕ್ಷಣೆ ಮಾಡಿದ್ದರಿಂದ ನಿನಗೆ ಯಶಸ್ಸುಂಟಾಗುವುದು. ಇಲ್ಲದಿದ್ದರೆ ಇತರರಿಂದ ಉತ್ಪತ್ತಿಯುಳ್ಳ ಪಾಂಡವರಿಗೆ ಅಥವಾ ಇತರರ ಸಂತಾನಕ್ಕೆ ವೃದ್ಧಿಯಾದರೆ ನಿನ್ನ ಯಶಸ್ಸು ನಾಶ ಆಗ್ತದೆ. ಈ ಪಾಂಡವರು ಬಲಶಾಲಿಗಳಾದರೆ ನಿನಗೆ ವಿರೋಧಕಾರಿಗಳು ಕೂಡ ಆಗುವರು. ಕೇವಲ ತಮ್ಮ ಪ್ರಯೋಜನಕ್ಕಾಗಿಯೇ ಈಗ ನಿನ್ನನ್ನು ಅನುಸರಿಸಿದ್ದಾರೆ, ನಿನಗೆ ಅನುಕೂಲವಾಗಲಿಕ್ಕೆ ಅಂತೇಳಿ ಅಂತ ಹೇಳ್ತಾರೆ. ಏವಂ ಸ್ವಪುತ್ರ ಪರಿಪಾಲನತೋ ಯಶಸ್ತೆ ಭೂಯಾತ್ ವಿನಶ್ಯತಿ ಪರಪ್ರಸವಾತಿ ಪುಷ್ಟೌ ಜಾತೆ ಬಲೆ ತವ ವಿರೋಧ ಕೃತಶ್ಚ ತೇ ಸ್ಯುಃ ಸ್ವಾರ್ಥಂ ಹಿತಾವತ್ ಅನುಯಾಂತ್ಯಪಿ ಕೇವಲಂ ತ್ವಾಂ. ಏವಂ ಸ್ವಪುತ್ರ ಪರಿಪಾಲನತಃ. ಈಗ ಧೃತರಾಷ್ಟ್ರನಿಗೆ ಅಪ್ಪ ನಿನಗೆ ಅಂತೇಳಿದರೆ ನಾನು ಹೇಳಿದ್ರಿಂದ ತಲೆಯಲ್ಲಿ ಓಡ್ತಾ ಇದೆಲ್ಲ ಏನಂತ ಹೇಳಿದ್ರೆ, ಅಯ್ಯೋ ನಾನು ಯುಧಿಷ್ಠಿರನನ್ನು ಯುವರಾಜನಾಗಿ ಮಾಡಿಬಿಟ್ಟೆ, ನನ್ನ ಮಕ್ಕಳು ದಾಸರಾಗ್ತಾರೆ ಅಂತ ತಲೆ ಬಿಸಿತ್ತಲ್ಲ. ಇಲ್ಲ, ಈಗ ದಾಸರಾಗ್ತಾರೆ ಅಂತ ತಲೆ ಬಿಸಿಲ್ಲ. ಯಾಕಂತ ಹೇಳಿದ್ರೆ ಪಾಂಡವರಿಗೆ ಬೇರೆಯೇ ವ್ಯವಸ್ಥೆ, ವಾರಣಾವತ ಪಾಂಡವರಿಗೆ ಅಂದರೆ ವ್ಯವಸ್ಥೆ ಬೇರೆ ಆಯಿತು. ಈಗ ನಿನ್ನ ಮಕ್ಕಳು ಹಸ್ತಿನಾವತಿಯಲ್ಲಿ ಅಂತೇಳಿದ್ರೆ ನಿನ್ನ ಮಕ್ಕಳಿಗೆ ಒಳ್ಳೆ ವ್ಯವಸ್ಥೆ ಆಯಿತು, ಪಾಂಡವರಿಗೂ ವ್ಯವಸ್ಥೆ ಆಯಿತು. ನಿನಗೆ ಅದು ಖುಷಿ. ಏನು, ಪಾಂಡವರಿಗೆ ಏನು ಬೇಜಾರಾಗಬಾರ್ದು, ಅದು ಬೇಜಾರಾಗೋದಿಲ್ಲ. ನಿನ್ನ ಮಕ್ಕಳಿಗೆ ಅವರು ದಾಸರಾಗಲಿಲ್ಲ. ಹಾಗಾದರೆ ನಿನ್ನ ಕೀರ್ತಿ ಹೇಗೆ ಮೆರೀತದೆ? ಈಗ ಪಾಂಡವರಿಗೂ ವ್ಯವಸ್ಥೆ ಮಾಡಿದ ಧೃತರಾಷ್ಟ್ರ, ತನ್ನ ಮಕ್ಕಳಿಗೂ ವ್ಯವಸ್ಥೆ ಮಾಡಿದ ಧೃತರಾಷ್ಟ್ರ, ಯಾರ್ದು ದಾಸರಾಗೋದಿಲ್ಲ, ಎಲ್ಲ ಅವರವರು ಸ್ವತಂತ್ರರು ಅಂತ ನಿನ್ನ ಕೀರ್ತಿ ಮೆರೀತದೆ. ನಿನ್ನ ಕೀರ್ತಿಗೆ ಏನಾದರೂ ಕಳಂಕ ಬರುವಂಥದ್ದು ತಪ್ಪಿ ಹೋಯಿತು. ಏವಂ ಸ್ವಪುತ್ರ ಪರಿಪಾಲನ. ಮೊದಲು ಯಾವುದೇ ತಂದೆ ತಾಯಿ ತನ್ನ ಮಕ್ಕಳನ್ನು ನೋಡಿಕೊಳ್ಬೇಕು, ಮತ್ತೆ ಬಾಕಿ ಮಕ್ಕಳನ್ನು ನೋಡಿಕೊಳ್ಳೋದು. ನಿನ್ನ ಮಕ್ಕಳು ಯಾರು? ನಾವು ನಿನಗೆ ಫಸ್ಟ್ ಇಂಪಾರ್ಟೆಂಟ್. ಫಸ್ಟ್ ಕೌರವರನ್ನು ನೀನು ನೋಡಿಕೊಳ್ಬೇಕು, ಮತ್ತೆ ಪಾಂಡವರದ್ದು ಆಗಲಿ. ಪಾಂಡವರ ಮೇಲೂ ಸಹ ನಿನಗೆ ಮೇಲೆ ಸ್ನೇಹ ಇದೆ, ಅವರಿಗೂ ಒಂದು ವ್ಯವಸ್ಥೆ ಆಯ್ತಲ್ಲ, ಎಲ್ಲಿ? ವಾರಣಾವತಕ್ಕೆ. ಸರಿ, ಹಾಗಾದರೆ ಏವಂ ಹೀಗೆ ಸ್ವಪುತ್ರ ಪರಿಪಾಲನತಃ, ಸ್ವಪುತ್ರ ತನ್ನ ಮಕ್ಕಳನ್ನು ಪರಿಪಾಲನ ನೋಡಿಕೊಳ್ಳುವುದು. ಸೊ ತನ್ನ ಮಕ್ಕಳನ್ನು ರಕ್ಷಣೆ ಮಾಡಿದ, ತನ್ನ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡ, ಹಾಗಾದರೆ ಒಳ್ಳೆ ತಂದೆ ತಾಯಿ ಅಂತ ನಿನ್ನ ಕೀರ್ತಿ ಮೆರೀತದೆ. ಸ್ವಪುತ್ರ ಪರಿಪಾಲನತಃ. ಅದರಿಂದ ಯಶಃ ತೇ ಭೂಯಾತ್, ನಿನಗೆ ಕೀರ್ತಿ ಉಂಟಾಗುತ್ತದೆ. ಯಶಃ ಕೀರ್ತಿ ತೇ ನಿನಗೆ ಭೂಯಾತ್ ಆಗಿಬಿಡುತ್ತೆ. ನಂತರ ವಿನಶ್ಯತಿ ಪರಪ್ರಸವಾತಿ ಪುಷ್ಟೌ ಅಂತೇಳಿದರೆ ನೀನು ಈಗ ಮಾಡಿದ್ದೇನು ಗೊತ್ತುಂಟಾ? ಅಂದರೆ ಈಗ ನಾನು ಹೇಳಿದ ಉಪಾಯ ಅಲ್ಲ, ಅದಕ್ಕಿಂತ ಮೊದಲು ನೀನು ಮಾಡಿದ್ದು, ನೀನು ಅವರನ್ನು ಯುವರಾಜನನ್ನಾಗಿ ಮಾಡಿದ್ದಿ. ಅವರು ಯಾರು? ನಿನ್ನ ತಮ್ಮನ ಮಕ್ಕಳು.
ಅಣ್ಣನ ಮಕ್ಕಳು ಇರುವಾಗ ತಮ್ಮನ ಮಕ್ಕಳನ್ನು ಮಾಡೋದುಂಟಾ? ಇಲ್ಲಲ್ಲ, ತಪ್ಪಾಗಿದಲ್ವ? ಎರಡನೇದು, ಅವರು ಯಾರ್ದು? ಪಾಂಡುನ ಮಕ್ಕಳ, ಅವರ ಸಪುತ್ರರ? ಅಲ್ಲ, ಆದರೂ ನೀನು ಮಾಡಿದಿ, ಎರಡನೇ ತಪ್ಪಾಗಿತ್ತಲ್ಲ. ಮೂರನೇದು, ಅದು ಆ ಪಾಂಡುವಿನ ಪತ್ನಿಗೆ ಯಾರಿಂದಲೂ ಹುಟ್ಟಿದ ಮಕ್ಕಳು, ಪರಪ್ರಸವ ಅತಿಪುಷ್ಟವು, ಅಂದರೆ ಯಾರಿಗೋ ಹುಟ್ಟಿದ ಮಕ್ಕಳನ್ನು ನೀನು ಏನಂತ ಹೇಳಿದರೆ ಅವರನ್ನು ಮೇಲಿಟ್ಕೊಂಡು ತಲೆ ಮೇಲೆ ಹೊತ್ತುಕೊಂಡಿದ್ಯಲ್ವಾ, ಯುವರಾಜನನ್ನಾಗಿ ಮಾಡಿ ತಪ್ಪಲ್ವಾ? ಅಂದರೆ ಇರಲಿ, ನೀನು ಮಾಡಿದ್ದನ್ನು ನನ್ನ ಈ ಉಪಾಯದ ಆಧಾರದ ಮೇಲೆ ನೋಡಿದರೆ ಹೇಗಂತ ಗೊತ್ತುಂಟ? ಪರಪ್ರಸವ ಅತಿಪುಷ್ಟವು, ಧೃತರಾಷ್ಟ್ರ ಯಾರಿಗೋ ಹುಟ್ಟಿದ ಮಕ್ಕಳನ್ನು ತಂದು ಯುವರಾಜರನ್ನಾಗಿ ಮಾಡಿ ಅವರಿಂದ ತನ್ನ ಮಕ್ಕಳನ್ನು ದಾಸರನ್ನಾಗಿ ಮಾಡಿದ ಅನ್ನುವಂಥ ಅಪಕೀರ್ತಿ ಅನ್ನುವಂಥದ್ದು ಅದು ವಿನಶ್ಯತೆ ಹೋಯಿತು. ಅಪಕೀರ್ತಿ ಏನು ನಿನಗೆ ಬರಲಿಕ್ಕಿತ್ತು, ಆ ಅಪಕೀರ್ತಿ ಹೋಗಿಬಿಡ್ತೀಗ ಅಂತೇಳಿದರೆ ಯಾರಿಗೋ ಹುಟ್ಟಿದ ಮಕ್ಕಳು ಅಂತ ದುರ್ಯೋಧನ ಹೇಗೆ ಹೇಳ್ತಾನೆ ನೋಡಿ. ಯಾರಿಗೋ ಹುಟ್ಟಿದವರು ಅಂದರೆ ಉಪಯೋಗ ಇಲ್ಲದವರು, ನಮಗೆ ಸಂಬಂಧನೇ ಇಲ್ಲದವರು ಅಂತೇಳಿದರೆ ನಾಳೆ ವಾರಣಾವತದಲ್ಲಿ ಸುಟ್ಟು ಹಾಕಿದರೂ ಅವನಿಗೆ ಧೃತರಾಷ್ಟ್ರನಿಗೆ ಬೇಜಾರಾಗಬಾರ್ದು ಅಂತ ಅದಕ್ಕೂ ಈಗ ಏನಾಗ್ತದೆ, ಬೇಜ್ ರೆಡಿ ಆಗ್ತಾ ಇದೆ. ಆಮೇಲೆ ಹೇಳ್ತಾನೆ, ಜಾತೆ ಬಲೆ ತವ ವಿರೋಧ ಕೃತಶ್ಚ ತೇ ಸ್ಯುಹು. ಅಲ್ಲ, ನೀನು ಎಣಿಸ್ಕೊಂಡಿದ್ದಿ ಅಂದರೆ ಭಾರಿ ಒಳ್ಳೆಯವರು ಅಂತ ಯುವರಾಜನಾಗಿ ಮಾಡಿದೆ. ಅವರು ತುಂಬ ತಂದು ಹಾಕಿದ್ದಾರೆ ಬೊಕ್ಕಸಕ್ಕೆ ಅಂತ ಭೀಮಾರ್ಜುನರು ಅಂತ ಹೇಳ್ಕೊಂಡು ಆ ಎಲ್ಲ ಪಾಂಡವರ ಮೇಲೆ ನಿನಗೆ ಪ್ರೀತಿಯ ಪ್ರೀತಿ. ಆದರೆ ಈ ಎಲ್ಲ ಪ್ರೀತಿ ಯಾವಾಗ ನೀನು ಅವರಿಗೆ ಮೇಲಿಡ್ತಾ ಹೋಗ್ತೀಯೋ ಅದು ಪ್ರೀತಿ. ಒಂದು ಸಲ ನೀನು ಅವ್ರು ಹೇಳಿದ್ದಕ್ಕೆ ಆಗುವುದಿಲ್ಲ ಅಂತ ಹೇಳಿ ನೋಡು, ನಿನ್ನ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾರೆ. ಜಾತೆ ಬಲೆ ಅಂದರೆ ಅವರು ಜಾತೆ ಬಲೆ ಅಂತ ಹೇಳಿದ್ರೆ ತುಂಬ ಬಲಿಷ್ಠರಾದ ಕೂಡಲೇ ಜಾತೆ ಅಂದರೆ ಹುಟ್ಟುವುದು, ಬಲೆ ಅಂದರೆ ಬಲಿಷ್ಠ ಅಂತೇಳಿದ್ರೆ ಇಲ್ಲಿ ಅವ್ರದ್ದು ಎಲ್ಲ ಬೇರೂರಿತ್ತು ಅಂತ ಹೇಳೋದಿಲ್ವ, ಇಲ್ಲಿ ಬಂದ ಅವ್ರು ಬೇರೂರಿಸಿದ ಮತ್ತೆ ಅವನ ಕಥೆಯೇ ಬೇರೆ ಅಂತ. ಹಾಗೆ ಜಾತೆ ಬಲೆ ತವ ವಿರೋಧ ಕೃತಶ್ಚ, ಮತ್ತೆ ನಿನಗೇ ವಿರೋಧ ಮಾಡ್ತಾರೆ. ಅರೆ ನೀನು ಯಾರು ಹೇಳಲಿಕ್ಕೆ ಅಂತ ಕೇಳಿದರೆ ನಿನಗೆ ಏನು ಹೇಳ್ತೀನಿ ನೀನು? ನಿನ್ನ ಮಕ್ಕಳು ನಾವಾದರೂ ನಿಮಗೆ ಹೇಳ್ತೇವ, ಹಾಗೆ ಕೇಳ್ತೇವ? ಇಲ್ಲ, ನಾವು ನಿನ್ನ ದೇಹದಿಂದ ಹುಟ್ಟಿದವರು, ನೀವು ಹೇಳಿದ ಹಾಗೆ ಕೇಳುವವರು. ಅಂದರೆ ಅವನು ಮಾತಾಡೋದು ನೋಡಿ, ಅವಂದ್ರೆ ರಾಜ ಹೇಳಿದ ಹಾಗೆ ಕೇಳುವ ಈ ಮಕ್ಕಳ ಇವರು ದುರ್ಯೋಧನ. ಆದರೆ ಹೇಳೋದು ಹಾಗೆ, ನಾವು ಒಂದು ನಿನಗೆ ವಿರೋಧ ಮಾಡುವುದುಂಟ. ಆದರೆ ಅವರು ಯಾರ್ಯಾರ್ದೋ ಮಕ್ಕಳು. ಅಂದರೆ ಇವತ್ತು ಎಲ್ಲ ನೀನು ಅವರಿಗೆ ಸವಲತ್ತು ಮಾಡಿಕೊಡುವಾಗ, ಸೌಕರ್ಯ ಮಾಡಿಕೊಡುವಾಗ ನೀನು ಹೇಳಿದಾಗೆ ಕೇಳಿ ಪ್ರೀತಿಯೇ ಪ್ರೀತಿ ನಿನ್ನ ಮೇಲೆ. ಒಂದು ಸಲ ನೀನು ಹೇಳು ಅದು ನಿಂದಲ್ಲ, ಅದು ನಿನಗೆ ಹಾಗೆ ನೀನು ಪ್ರಶ್ನೆ ಮಾಡಲಿಕ್ಕೆ ಕೂಡ್ದು ಹೀಗೆ ಏನಾದರೂ ಒಂದು ಹೇಳಿ ನೋಡು, ನಿನ್ನ ತಲೆ ಮೇಲೆ ಕೂತ್ಕೊಳ್ತಾರೆ. ತವ ವಿರೋಧ ಕೃತ, ನಿನಗೆ ವಿರೋಧ ಮಾಡ್ತಾರೆ. ಗೊತ್ತಾಯ್ತಲ್ವ? ನೀನು ಎಲ್ಲ ಅವ್ರು ಹೇಳಿದ್ದಕ್ಕೆ ಹ್ಞೂ ಹೇ ಅಂತ ಹೇಳಿದ ಕೂಡಲೇ ಅವರು ಖುಷಿ ಅವರಿಗೆ. ನೀನು ಅವ್ರು ಹೇಳಿದ್ದಕ್ಕೆ ಒಂದು ನೀನು ವಿರೋಧ ಮಾಡಿದರೆ 10 ವಿರೋಧ ನಿನಗೆ ಮಾಡ್ತಾರೆ. ಅಂದರೆ ಇದೆಲ್ಲ ಸ್ವಾರ್ಥಂ, ಎಲ್ಲ ನಮ್ಮ ಕೆಲಸ ಆಗುವ ತನಕ ಮಾತ್ರ. ಪಾಂಡವರದ್ದು ಪ್ರೀತಿ ನಿನ್ನ ಮೇಲೆ ಅವರ ಕೆಲಸ ಆಗುವ ತನಕ ಮಾತ್ರ. ಒಂದು ಸಲ ನೀನು ಹೇಳು ಏನಂತ ಹೇಳಿದ್ರೆ ಇದು ಹಾಗೆಲ್ಲ ಹೀಗೆ ಅಂತ ಏನು ಹೇಳ್ತಾರೋ ನೋಡಿ, ನಿಂಗೆ ವಿರೋಧ ಮಾಡಿಬಿಡ್ತಾರೆ. ಸ್ವಾರ್ಥಂ ಹಿ ತಾವತ್, ಇದೆಲ್ಲ ಅವರ ಸ್ವಾರ್ಥ. ಅನುಯಾಂತ್ಯಪಿ ಕೇವಲಂ ತ್ವಾಂ ಅಂದರೆ ನಿನ್ನನ್ನು, ಅನುಯಾಂತಿ. ಧೃತರಾಷ್ಟ್ರ ನಮ್ಮ ರಾಜ ಮಹಾರಾಜ ಅಂತ ನಿನ್ನನ್ನು ಮೇಲಿಟ್ಟಿದ್ದಾರಲ್ಲ, ಯಾಕೆ ಅನುಯಾಂತಿ? ನೀನು ಹೇಳಿದ್ದಕ್ಕೆಲ್ಲ ಅನುಸರಿಸಿ ಹೋಗ್ತಾ ಇದ್ದಾರೆ. ಯಾರು? ಪಾಂಡವರು. ಈಗ ಯಾಕಂತೇಳಿದರೆ ನೀನು ಅವರನ್ನು ಯುವರಾಜನನ್ನಾಗಿ ಮಾಡಿದ್ದಿ, ಅವರನ್ನು ಹೊಗಳ್ತಿ ಅಂತೇಳಿದರೆ ಅವರ ಪರಾಕ್ರಮಿಗಳು ಅವರಿಗಿಂತ ಮೇಲೆ ಇನ್ಯಾರಿಲ್ಲ ಅಂತ ಎಲ್ಲ ಹೇಳ್ತಿ. ಅಂದರೆ ಎಲ್ಲ ಅವರಿಗೆ ಬೇಕಾದಾಗೆ ನೀನು ಮಾಡ್ಕೊಂಡಿದ್ದೀಯಲ್ಲ, ಆವಾಗ ನಿನ್ನನ್ನು ಅನುಸರಿಸಿಕೊಂಡು ಬರ್ತಾರೆ. ಒಂದು ಸಲ ನೀನು ಅವರಿಗೆ ಹೇಳು ಅದು ಹಾಗೆ ಅಲ್ಲ ಹೀಗೆ ಅಂತ, ನಿನ್ನನ್ನು ಅನುಸರಿಸಿ ಬರೋದು ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ. ಮತ್ತೆ ನಿನಗೆ 10 ವಿರೋಧ ಮಾಡ್ತಾರೆ. ಯಾಕಂದರೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದವರು ಅಲ್ಲ. ಸೊ ಈ ರೀತಿ ಧೃತರಾಷ್ಟ್ರನನ್ನು ಪೂರ್ತಿ ಬಣ್ಣ ಏನಂತೇಳಿದರೆ ಬದಲು ಮಾಡಿಬಿಡ್ತಾನೆ ದುರ್ಯೋಧನ. ಏವಂ ಹೀಗೆ ನಿನ್ನ ಮಕ್ಕಳನ್ನು ಪರಿಪಾಲಿಸುವುದರಿಂದ ಸ್ವಪುತ್ರ ಪರಿಪಾಲನತಃ ಯಶಃತೆ ಭೂಯಾತ್, ನಿನಗೆ ಕೀರ್ತಿ ಲಭಿಸುವುದು. ಮತ್ತೊಬ್ಬರ ಸಂತತಿಯನ್ನು ಪ್ರಸವ ಅಂತೇಳಿದರೆ ಹೆರುದು, ಪರಪ್ರಸವ ಅಂತೇಳಿದರೆ ಯಾರ್ದೋ ಮಕ್ಕಳನ್ನು ಹೆರುದು
ಆ ಪಾಂಡವರು ಕುಂತಿ ಯಾರ್ದೋ ದೇವತೆಗಳ ಮಕ್ಕಳಂತೆ ಅವರು ನಮಗೆ ಏನು ಸಂಬಂಧ? ಪರಪ್ರಸವಾತಿ ಪುಷ್ಟವು, ಬೇರೆಯವರ ಸಂತತಿ ಬೇರೆಯವರ ಮಕ್ಕಳನ್ನು ಬಹಳವಾಗಿ ಪೋಷಿಸಿದಲ್ಲಿ ಅತಿ ಪುಷ್ಟವು, ಜಾಸ್ತಿ ಅವರಿಗೆ ನೀರು ಹಾಕಿದರೆ ಏನು ಪ್ರಯೋಜನ ಆಗೋದಿಲ್ಲ. ನಿನ್ನ ಕೀರ್ತಿ ನಾಶ ಆಗ್ತಿತ್ತು, ಈಗ ನಾಶ ಆಗೋದು ಹೋಯಿತು. ಯಾಕಂದರೆ ನಾವು ಅವ್ರಿಗೆ ಇನ್ನೂ ದಾಸರಾಗೋದಿಲ್ಲ. ಅವರು ವಾರಣಾವತ, ನಾವು ಹಸ್ತಿನಾವತ, ಇಲ್ಲಿ ಅವರಿಗೆ ಇಲ್ಲ ಜಾಗ. ಆಮೇಲಿಂದ ಅವರು ತಮ್ಮ ಬಲ ಹೆಚ್ಚಿದ ಮೇಲೆ ನಿನಗೆ ವಿರೋಧ ಮಾಡುವವರೇ. ಈಗ ಯಾಕೆ ವಿರೋಧ ಮಾಡ್ತಾ ಇಲ್ಲ ಅಂದರೆ ನೀನೆಲ್ಲ ಅವರನ್ನು ಮೇಲೆ ಇಟ್ಟುಬಿಟ್ಟಿದ್ದಿ, ಅಂದರೆ ಅದಕ್ಕೋಸ್ಕರ ನಿನ್ನನ್ನು ಅನುಸರಿಸಿ ಬರ್ತಾರೆ. ಒಂದು ಸಲ ನೀನು ಅವರಿಗೆ ಅವರು ಹೇಳಿದ್ದಕ್ಕೆ ಆಗುವುದಿಲ್ಲ ಹೇಳಿದರೆ ನಿನಗೆ ವಿರೋಧ ಮಾಡಿಬಿಡ್ತಾರೆ. ಈಗ ಅವರು ನಿನ್ನನ್ನು ಅನುಸರಿಸಿಕೊಂಡಿರುವುದು ಕೇವಲ ಸ್ವಾರ್ಥಕ್ಕಾಗಿ. ಅವರ ಸ್ವಾರ್ಥ, ಅವರಿಗೆ ನೀನು ಯಾವಾಗ ಎಲ್ಲದಕ್ಕೂ ಆಯಿತು ಅಂತ ಹೇಳ್ತೀಯ, ನೀನು ಒಳ್ಳೆಯವ. ಒಂದು ಸಲ ಇಲ್ಲ ಅಂತ ಹೇಳಿ ನೋಡು, ನೀನು ಒಳ್ಳೆಯವಲ್ಲ, ನಿನ್ನನ್ನು ಕೆಟ್ಟವ ಅಂತೇಳಿ ನಿನ್ನನ್ನು ತುಳಿದು ಹಾಕ್ತಾರೆ ಅಂತ. ಈ ರೀತಿ ತನ್ನ ಸ್ವಾರ್ಥಕ್ಕೆ ದುರ್ಯೋಧನ, ತನ್ನ ಸ್ವಾರ್ಥಕ್ಕೆ ಧೃತರಾಷ್ಟ್ರನ ಕೀರ್ತಿ, ಪಾಂಡವರ ಸ್ವಾರ್ಥ, ಅದು ಇದು ಅಂತೆಲ್ಲ ಹೇಳಿಬಿಟ್ಟು ಧೃತರಾಷ್ಟ್ರನನ್ನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಪೂರ್ತಿಯಾಗಿ ಬದಲು ಮಾಡಿಬಿಡ್ತಾನೆ. ನಿಸ್ವಾರ್ಥಿಗಳಾದ, ದೇವತಾಂಶ ಸಂಭೂತರಾದ, ಧರ್ಮ ಮಾರ್ಗದಲ್ಲೇ ಹೋಗ್ತಾ ಇರುವಂಥ ಪಾಂಡವರ ಮೇಲೆ ಯಾವ ರೀತಿಯಾಗಿ ಹೊರಿಸಿಬಿಟ್ಟ ದುರ್ಯೋಧನ ಅಂದರೆ ಎಂಥ ಪಾಪಿಷ್ಟ ಅಂತ ನೋಡಿ. ಅಂತೇಳಿದರೆ ಧೃತರಾಷ್ಟ್ರ ಅಂತ ಹೇಳಿದರೆ ಅಷ್ಟು ಒಳ್ಳೆ ರೀತಿಯಲ್ಲಿ ಅವನ ಭಾವನೆ ಅಷ್ಟು ಚೆನ್ನಾಗಿತ್ತು. ಈಗ ಪೂರ್ತಿ ಬದಲು ಮಾಡಿ ಯಾರ್ದೋ ಮಕ್ಕಳು ತಮ್ಮ ಸ್ವಾರ್ಥಕ್ಕೋಸ್ಕರ ನಿನ್ನನ್ನು ಮಹಾರಾಜ ಅಂತಾರೆ. ಒಂದು ಸಲ ನೀನೇನಾದರೂ ಅವರ ಮಾತಿಗೆ ಅಡ್ಡ ಬಂದರೆ ನಿನ್ನನ್ನು ತುಳಿದಾಕ್ತಾರೆ, ನಿನಗೆ ವಿರೋಧ ಮಾಡ್ತಾರೆ. ಮಹಾಸ್ವಾರ್ಥಿಗಳು. ನಿನಗೀಗ ಭಾರಿ ಖುಷಿಯಾಗಿದೆ. ಯಾಕಂತ ಹೇಳಿದ್ರೆ ಎಲ್ಲ ಅವರಿಗೆ ನೀನು ಬೆಂಬಲ ಕೊಡ್ತಾ ಹೋಗುವ ಕಾರಣ ಎಲ್ಲ ಅವರಿಗೆ ಖುಷಿ. ಒಂದು ಸಲ ನೀನು ಬೆಂಬಲ ಇಲ್ಲ ಅಂತ ಹೇಳಿ ನೋಡು, ನಿನಗೆ ಯಾವ ರೀತಿ ವಿರೋಧ ಬರ್ತದೆ ಅಂತ. ಈ ರೀತಿ ಧೃತರಾಷ್ಟ್ರನನ್ನು ಚೇಂಜ್ ಮಾಡ್ತಾನೆ ದುರ್ಯೋಧನ. ಅಲ್ಲಿಗೆ ಇವತ್ತಿನ ಇದನ್ನು ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.